ಫೈನಲಿ ನಾನು GTC 50ಗೆ PPF ಮಾಡಿಸಿದ್ದಾಯಿತು. ಬೈಕ್ ತೊಗೊಂಡು ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು. ನಾನು PPF ಮಾಡಿಸ್ಬೇಕು, ಬೈಕ್ನ ಸ್ಕ್ರ್ಯಾಚ್ ಇಲ್ದೇ ಮೇಂಟೈನ್ ಮಾಡಬೇಕಂತೇಳಿ ನಾನು ಮಾಡಿಸಿರೋ ಡೀಟೇಲ್ ಮಾಫಿಯಾದಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಎಷ್ಟು ಕಾಸ್ಟ್ ಆಯಿತು ಏನಾಯಿತು ಅಂತೇಳಿ ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಯಾರು ಬೈಕ್ ರೇಜ್ ಇರ್ತೀರಾ, ನಿಮ್ಮ ಬೈಕ್ನ ಪ್ರೊಟೆಕ್ಷನ್ ಮಾಡ್ಬೇಕಂತ ಇರ್ತೀರಾ ಸ್ಕ್ರ್ಯಾಚಿಂದ ಅಂತಂದರೆ PPF ಒಂದು ಒಳ್ಳೆ ಬೆಟರ್ ಆಪ್ಷನ್ ಅಂದ್ಕೊಳ್ಳಿ. ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ಕಾಸ್ಟ್ಲಿ ತೊಗೊಂಡಿರ್ತೀರ ಬೈಕೆಲ್ಲ, ಸ್ಕ್ರ್ಯಾಚಸ್ ಎಲ್ಲ ಆಗಿ ಯಾರಾದರೂ ನಿಮಗೆ ಹೊಟ್ಟೆವರಿ ಇತ್ತಂತ ಬ್ಲೇಡೆಲ್ಲ ಹಾಕೋದು ಇವೆಲ್ಲ ತುಂಬ ಜನ ಮಾಡ್ತಿರ್ತಾರೆ. ಅದರಿಂದ ಪ್ರೊಟೆಕ್ಷನ್ ಮಾಡಬೇಕಂದ್ರೆ PPF ಮಾಡಿಸಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಗಾಡಿನ ತೋರಿಸ್ತೀನಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತೇಳಿ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೂ ಸ್ವಲ್ಪನೂ ಬಬಲ್ ಇಲ್ಲ, ಸ್ಕ್ರ್ಯಾಚಸ್ ಇಲ್ಲ, ಏನೂ ಕಾಣ್ತಾ ಇಲ್ಲ. ಫೈನಲಿ ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್. ಹೌದು, ಫುಲ್ ಬಾಡಿ ಮಾಡಿಸಿದ್ದೀನಿ. ಕೆಲವೊಂದು ಟೈಮ್ ನಿಮ್ಗೆ ಆಪ್ಷನ್ ಇರುತ್ತೆ ಫುಲ್ ಬಾಡಿನ ಇಲ್ಲಾಂತಂದರೆ ಬರೀ ಟ್ಯಾಂಕ ಅಂತೇಳಿ. ನಾನು ಫುಲ್ ಬಾಡಿ ಮಾಡಿಸಿದ್ದೀನಿ. ನನ್ನ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಕಾಣ್ತಿದೆ, ಈಗ ಸಖತ್ತಾಗಿ ಕಾಣ್ತಿದೆ. ಗಾಡಿ ನೋಡಿರಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನಿಮಗೂ ನಿಮ್ಮ ಬೈಕ್ಗೆ PPF ಮಾಡಿಸ್ಬೇಕಂದ್ರೆ ಡೀಟೇಲಿಂಗ್ ಮಾಫಿಯಾದಲ್ಲಿ ಬನ್ನಿ. ನಿಮಗೆ ಸ್ಪೆಷಲ್ ಒಂದು ಎಕ್ಸ್ಟ್ರಾ ಡಿಸ್ಕೌಂಟು ಬೇಕಾದ್ರೆ ಕೊಡ್ತಾರೆ. ತುಂಬ ದೂರದಿಂದ ಬಂದಿದ್ದೀನಿ ಆ ಥರ ಅಂತಂದರೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಆಮೇಲೆ ಆಫ್ಟರ್ 15 ಡೇಸ್ ಸರ್ವಿಸ್ ಇರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡಿ ನಿಮ್ಮ ಗಾಡಿನ ಸಿಕ್ಕಾಪಟ್ಟೆ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. भाई थैंक यू सो मच. ओके, मेरा गाड़ी बहुत अच्छे से तुम काम किया है. ठीक है, बन्नी डीटेलिंग माफिया ಹೊಸಕೋಟೆ ರೋಡ್, ಕ್ರೇಜಿ ವರ್ಕ್. ಓಕೆ, ನಿಮ್ಮ ಇಷ್ಟಪಟ್ಟಿದ್ದು ಬೈಕ್ ತಗೊಳ್ಳಿ, ಇಷ್ಟಪಟ್ಟಿದ್ರ ಜೊತೆ ಇರ್ರಿ. ಯಾರ ಮಾತು ಕೇಳಿ ಫ್ರೆಂಡ್ಶಿಪ್ ಮಾಡಿಬಿಡಿ, ಯಾರ ಮಾತು ಕೇಳಿ ನಿಮ್ಮ ಲೈಫ್ನ ನೀವು ನಡೆಸ್ಬಿಡಿ ಹೇಳ್ತಾ ಸೈನಿಂಗ್ ಆಫ್. ಟಾಟಾ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.